ಕೋಲಾರ ಜಿಲ್ಲೆಯ ಮಾಲೂರು ನಗರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಬ್ಬವನ್ನು ಭಕ್ತಿ ಭಾವನೆ ಹಾಗೂ ಸಾಂಪ್ರದಾಯದ ಸಡಗರ ಸಂಭ್ರಮದೊಂದಿಗೆ ಆಚರಿಸಲಾಯಿತು. ರಾಜ್ಯ ಸರ್ಕಾರದಿಂದ ನಡೆದ ಪಲ್ಲಕ್ಕಿ ಉತ್ಸವಗಳು ಹಾಗೂ ನಗರದ ಶ್ರೀಕೃಷ್ಣ ದೇವಾಲಯಗಳಲ್ಲಿ ನಡೆದ ಕೃಷ್ಣಾಷ್ಟಮಿ ವೈಭವ ಮತ್ತು ಚಿಕ್ಕ ಮಕ್ಕಳ ವೇಷಭೂಷಣಗಳು. ಮಾಲೂರು ನಗರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಉತ್ಸವ ಭಕ್ತರ ಮನದಲ್ಲಿ ಅಚ್ಚಳಿಯಾದ ನೆನಪು ಮಾಡಿಸಿದೆ. ಭಕ್ತಿ ಧಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮಾಲೂರು ನಗರದ ಶ್ರೀ ಕೃಷ್ಣಾಷ್ಟಮಿ ಮೆರವಣಿಗೆಯಲ್ಲಿ ಜಾನಪದ ಕಲೆಗಳ ಸೊಬಗು, ವಾದ್ಯಗಳ ನಾದ ಮತ್ತು ಪಲ್ಲಕ್ಕಿಗಳ ವೈಭವ ಭಕ್ತರ ಮನಸೆಳೆದವು. ತಮಟವಾದ್ಯ, ಕೇರಳ ವಾದ್ಯಗಳ ಧ್ವನಿಯು ನಗರವಾಸಿಗಳ ಕಿವಿಗಳಿಗೆ ಆನಂದ ತುಂಬಿತು. ಮೆರವಣಿಗೆಯಲ್ಲಿ ವಿವಿಧ ಬೊಂಬೆಗಳ ವೇಷಭೂಷಣೆ ಹಾಗೂ ದೇವತಾ ಮೂರ್ತಿಗಳ ರೂಪ ನೃತ್ಯವು ಜನರ ಕಣ್ಣುಗಳಿಗೆ ಅದ್ಭುತ ದೃಶ್ಯವಾಯಿತು. ಜಾನಪದ ಕಲಾ ತಂಡಗಳ ಹಿಂಭಾಗದಲ್ಲಿ ವೈವಿಧ್ಯಮಯವಾಗಿ ಅಲಂಕರಿಸಲ್ಪಟ್ಟ ಅನೇಕ ಕೃಷ್ಣನ ಪಲ್ಲಕ್ಕಿಗಳು ಸಾಲಾಗಿ ಬಂದು ಮೆರವಣಿಗೆಯ ವೈಭವವನ್ನು ಹೆಚ್ಚಿಸಿತು. ಭಕ್ತರ ಹರ್ಷೋದ್ಗಾರ, ಸಾಂಪ್ರದಾಯಿಕ ಸಂಗೀತ, ನೃತ್ಯ ಸೇರಿ ಜನ್ಮಾಷ್ಟಮಿಯ ಸಂಭ್ರಮವನ್ನು ಇಷ್ಟು ವೈಭವಯುತಗೊಳಿಸಿತು. ಮಾಲೂರು ನಗರದ ಜನ್ಮಾಷ್ಟಮಿ ಮೆರವಣಿಗೆ ಭಕ್ತಿ, ಸಂಪ್ರದಾಯ, ಸಂಸ್ಕೃತಿ ಒಂದೇ ವೇದಿಕೆಯಲ್ಲಿ ಮಿಂಚಿತು. ಮಾಲೂರು ನಗರದಲ್ಲಿರುವ ಶ್ರೀ ರಾಧಾಕೃಷ್ಣ ದೇವಾಲಯದಲ್ಲಿ 4ನೇ ವಾರ್ಷಿಕೋತ್ಸವ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ವೈಭವ ಭಕ್ತಿಯ ಸಡಗರದಲ್ಲಿ ಜರುಗಿತು. ಮಾಲೂರು ನಗರ ಹೃದಯ ಭಾಗದಲ್ಲಿರುವ ಶ್ರೀ ರಾಧಾಕೃಷ್ಣ ದೇವಾಲಯ ಈ ಬಾರಿ ಭಕ್ತರ ಉತ್ಸಾಹ, ಭಕ್ತಿ ಭಾವನೆಗಳಿಂದ ಕಂಗೊಳಿಸಿತು. 4ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಒಟ್ಟಾಗಿ ಆಚರಿಸುವ ಮೂಲಕ ಭಕ್ತರ ಹರ್ಷೋದ್ಗಾರ ಹೆಚ್ಚಿಸಿತು. ದೇವಾಲಯವನ್ನು ಹೂವಿನ ಮಾಲೆ, ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಯಿತು. ಬಳಿಕ ರಾಧಾಕೃಷ್ಣ ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಯಿತು. ಅಷ್ಟೋತ್ತರ ಪುಷ್ಪಾರ್ಚನೆ ಸಲ್ಲಿಸಿ ಭಕ್ತರು ಮಂಗಳಾರತಿಯನ್ನು ಬೆಳಗಿಸಿ ದೈವ ದರ್ಶನ ಪಡೆದರು. ಅನೇಕ ಮಂದಿ ಭಕ್ತರು ದೇವಾಲಯಕ್ಕೆ ಹರಿದು ಬಂದು ದೈವ ದರ್ಶನ ಪಡೆದು ಆನಂದ ಭರಿತರಾದರು. ಪುಟ್ಟ ಮಕ್ಕಳು ಶ್ರೀಕೃಷ್ಣ ಹಾಗೂ ರಾಧೆಯ ವೇಷಭೂಷಣದಲ್ಲಿ ಭಾಗವಹಿಸಿದ್ದು ಭಕ್ತರ ಮನಸೆಳೆಯಿತು. ಭಜನೆ, ಕೀರ್ತನೆಗಳ ಧ್ವನಿಯೊಂದಿಗೆ ಆಲಯ ಪರಿಸರವೇ ಪವಿತ್ರತೆಯಿಂದ ತುಂಬಿತು. ಇದೇ ಸಂದರ್ಭದಲ್ಲಿ ಅನ್ನಪ್ರಸಾದ ವಿತರಣೆಯೂ ಜರುಗಿತು. ಸಾವಿರಾರು ಭಕ್ತರು ಅನ್ನ ಸಂತರ್ಪಣೆಯ ಮೂಲಕ ತೃಪ್ತಿಗೊಂಡರು. ವಾರ್ಷಿಕೋತ್ಸವದ ಅಂಗವಾಗಿ
ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಏರ್ಪಡಿಸಲಾಗಿತ್ತು. ಸಂಗೀತ, ನೃತ್ಯ, ನಾಟಕ ಸೇರಿ ಉತ್ಸವಕ್ಕೆ ಸಾಂಸ್ಕೃತಿಕ ಕಳೆ ತುಂಬಿತು. ಭಕ್ತಿ, ಸಂಪ್ರದಾಯ, ಸಂಸ್ಕೃತಿಯ ಸಂಯೋಜನೆಯಾದ ಈ ಉತ್ಸವದಲ್ಲಿ ಭಕ್ತರ ನಂಬಿಕೆ ಮತ್ತು ಸಂತೋಷ ಒಂದೇ ವೇದಿಕೆಯಲ್ಲಿ ವ್ಯಕ್ತವಾಯಿತು. ಮಾಲೂರು ನಗರದಲ್ಲಿ ಈ ಬಾರಿ ಶ್ರೀ ರಾಧಾಕೃಷ್ಣ ದೇವಾಲಯದ ವಾರ್ಷಿಕೋತ್ಸವ ಮತ್ತು ಜನ್ಮಾಷ್ಟಮಿ ಭಕ್ತರ ಮನದಲ್ಲಿ ಅಚ್ಚಳಿಯದ ನೆನಪು ಮಾಡಿಸಿದೆ. ನಗರದಲ್ಲಿರುವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ವಿಶೇಷ ಪೂಜೆಗಳು ಭಕ್ತಿ ವೈಭವದಿಂದ ಜರುಗಿದವು. ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಈ ಬಾರಿ ಶ್ರೀಕೃಷ್ಣ ಜನ್ಮಾಷ್ಟಮಿ ವೈಭವ ಭಕ್ತರ ಮನಸೆಳೆಯಿತು. ದೇವಾಲಯವನ್ನು ಹಸಿರು ತೋರಣಗಳಿಂದ, ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಅಲಂಕರಿಸಲಾಯಿತು. ಗರ್ಭಗುಡಿಯಲ್ಲಿರುವ ರಾಧಾಕೃಷ್ಣರನ್ನು ಸಕಲ ವಸ್ತ್ರಾಭರಣಗಳು ಹಾಗೂ ಸುಂದರ ಪುಷ್ಪಮಾಲೆಗಳಿಂದ ಅಲಂಕರಿಸಿ ನಯನಾನಂದಕರವಾಗಿ ಮೆರಗುಗೊಳಿಸಲಾಯಿತು. ಬಳಿಕ ಅಷ್ಟೋತ್ತರ ಪುಷ್ಪಾರ್ಚನೆ, ಧೂಪ ದೀಪ ನೈವೇದ್ಯ ಸಮರ್ಪಣೆ ನಡೆಯಿತು. ಮಂಗಳ ನೀರಾಜನೆ ನೆರವೇರಿದಂತೆ ದೇವಾಲಯದ ವಾತಾವರಣವೇ ಪವಿತ್ರತೆಯಿಂದ ತುಂಬಿತು. ಭಕ್ತರು ಉಭಯ ದೇವಿಯರ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿಯ ದರ್ಶನ ಪಡೆದು ಭಕ್ತಿ ಭಾವದಿಂದ ತೃಪ್ತರಾದರು. ಬಳಿಕ ತೀರ್ಥಪ್ರಸಾದಗಳನ್ನು ಸ್ವೀಕರಿಸಿದರು. ಹೀಗೆ ಜನ್ಮಾಷ್ಟಮಿಯ ವಿಶೇಷ ಪೂಜೆಗಳು ಭಕ್ತರ ಮನದಲ್ಲಿ ಆಧ್ಯಾತ್ಮಿಕ ನೆನಪು ಮಾಡಿಸಿತು. ಶ್ರೀ ವೇಣುಗೋಪಾಲ ಸ್ವಾಮಿಯ ದೇವಾಲಯದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಭಕ್ತಿ, ಸಂಪ್ರದಾಯ ಮತ್ತು ಸಂಸ್ಕೃತಿಯ ಸಂಯೋಜನೆಯಾಗಿ ಕಂಗೊಳಿಸಿತು. ನಗರದಲ್ಲಿ ಅಂತಾರಾಷ್ಟ್ರೀಯ ಕೃಷ್ಣ ಚೈತನ್ಯ ಸಂಘ ಇಸ್ಕಾನ್ ವತಿಯಿಂದ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ತಿರುಮಲ ಕಲ್ಯಾಣ ಮಂಟಪದಲ್ಲಿ ಭಕ್ತಿ ವೈಭವದಿಂದ ಆಚರಿಸಲಾಯಿತು. ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ತಿರುಮಲ ಕಲ್ಯಾಣ ಮಂಟಪವನ್ನು ವೈವಿಧ್ಯಮಯ ಅಲಂಕಾರಗಳಿಂದ ಸಿಂಗರಿಸಲಾಯಿತು. ಹೂವಿನ ಮಾಲೆಗಳು, ಬಣ್ಣ ಬಣ್ಣದ ಅಲಂಕಾರಗಳು, ದೀಪಾಲಂಕೃತ ವೇದಿಕೆ ಸೇರಿ ಮಂಟಪಕ್ಕೆ ಪವಿತ್ರತೆಯ ವಾತಾವರಣ ತುಂಬಿತು. ಸರ್ವಾಂಗ ಸುಂದರವಾಗಿ ಅಲಂಕರಿಸಿದ ವೇದಿಕೆಯಲ್ಲಿ ಶ್ರೀ ರಾಧಾಕೃಷ್ಣ ಹಾಗೂ ಇಸ್ಕಾನ್ ಸಾಂಪ್ರದಾಯಿಕ ವಿಗ್ರಹಗಳನ್ನು ಆಸೀನಗೊಳಿಸಿ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಭಕ್ತರು ದೈವ ದರ್ಶನ ಪಡೆದು ಆನಂದ ಪರವಶರಾದರು.
ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಪುಟ್ಟ ಮಕ್ಕಳಿಗೆ ಕೃಷ್ಣ ಮತ್ತು ರಾಧೆಯ ವೇಷಭೂಷಣೆ ಮಾಡಿಸಲಾಯಿತು. ವೇಷಭೂಷಣದಲ್ಲಿ ತೊಡಗಿದ ಮಕ್ಕಳು ದೇವರ ಹಾಡುಗಳಿಗೆ ನೃತ್ಯ ಮಾಡಿ ಭಕ್ತರ ಮನಸೆಳೆದರು. ನೃತ್ಯದ ಚೈತನ್ಯ, ಭಕ್ತಿಯ ಸಂಗಮ ಸೇರಿ ಕಲ್ಯಾಣ ಮಂಟಪವೇ ಆಧ್ಯಾತ್ಮಿಕ ವಾತಾವರಣವನ್ನು ಹೊಂದಿತು. ಇಸ್ಕಾನ್ ವತಿಯಿಂದ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ ಭಕ್ತಿ, ಸಂಸ್ಕೃತಿ, ಸಂಗೀತ ಹಾಗೂ ನೃತ್ಯ ಎಲ್ಲ ಒಂದೇ ವೇದಿಕೆಯಲ್ಲಿ ಮಿಂಚಿ ಭಕ್ತರಿಗೆ ಸ್ಮರಣೆಯ ಅನುಭವವನ್ನು ನೀಡಿದವು. ಇಲ್ಲಿವರೆಗೂ ನೀವು ವೀಕ್ಷಿಸಿದ ಕೋಲಾರ ಜಿಲ್ಲೆಯ ಮಾಲೂರು ನಗರದಲ್ಲಿ ನಡೆದ ಭಕ್ತಿ, ಸಂಪ್ರದಾಯ, ಸಂಸ್ಕೃತಿಯ ಹೆಮ್ಮೆಯ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ವೈಭವ ನಿಮಗೆ ಆನಂದವನ್ನು ತುಂಬಿಸಿದ್ದಲ್ವಾ? ಹೀಗೆ ಮಾಲೂರು ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಭಕ್ತಿಯೊಂದಿಗೆ ಸಂಸ್ಕೃತಿಯ ನೂತನ ಅಧ್ಯಾಯವನ್ನು ರಚಿಸಿತು. ಇಂತಹ ವಿಡಿಯೋಗಳನ್ನು ವೀಕ್ಷಿಸಲು ಭಕ್ತಿಧಾರ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.